ಪೊಲೀಸ್ ಕಾನ್ಸ್ಟೇಬಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಅಂದರೆ ಕಟ್ಕೊಂಡವಳನ್ನ ಬಿಟ್ಟು ಇನ್ನೊಬ್ಬಳ ಜೊತೆ ಸಹವಾಸ ಇತ್ತು ಅನ್ನುವಂಥ ಆರೋಪ. ರಾಜಿ ಸಂಧಾನ ಆದರೂ ಕೂಡ ಗಲಾಟೆ ನಿರಂತರವಾಗಿರುತ್ತೆ. ಆಕೆ ಅಂದರೆ ಕಟ್ಕೊಂಡವಳು ಸುಮ್ಮನೆ ಬಿಡ್ತಾಳ? ನಿರಂತರವಾಗಿ ಗಲಾಟೆ, ಟಾರ್ಚರ್ ಇರುತ್ತೆ. ಹಾಗಾಗಿ ನೊಂದು PC ಸುಸೈಡ್ಗೆ ಶರಣಾಗಿದ್ದಾನೆ ಅನ್ನುವಂಥ ಮಾಹಿತಿ. ಇಷ್ಟಾದರೂ ಬುದ್ಧಿ ಕಲಿಯದೆ ಈತ ತಮ್ಮ ಚಾಳಿಯನ್ನು ಮುಂದುವರಿಸಿದ್ರು ಅಂಥೇಳಿ ತಿಪ್ಪಣ್ಣ, ಈತನೇ PC. ಇದೇ ವಿಚಾರಕ್ಕೆ ಗಂಡ ಹೆಂಡತಿಯ ನಡುವೆ ದಿನನಿತ್ಯ ಗಲಾಟೆ ಆಗ್ತಾನೆ ಇರುತ್ತೆ. ಈ ವಿಚಾರ ಹೆಂಡತಿಗೆ ಗೊತ್ತಾಗತ್ತೆ. ಗೊತ್ತಾದ ಮೇಲೆ ಪ್ರತಿದಿನ ಜಗಳ ಇರುತ್ತೆ ಮನೆಯಲ್ಲಿ. ಸೊ ಗಂಡ ಹೆಂಡತಿ ಜಗಳ ಕುಟುಂಬಸ್ಥರಿಗೆ ತಿಳಿದು ರಾಜಿ ಸಂಧಾನ ಕೂಡ ಮಾಡಲಾಗತ್ತೆ. ಕೊನೆಗೆ ಪ್ರಿಯತಮೆ ಮನೆಯಲ್ಲೇ ಈತ ವಾಸ್ತವ್ಯವನ್ನು ಹೂಡಿದಂತೆ. ಹೆಂಡತಿಯನ್ನು ಬಿಟ್ಟು ಹಲವು ತಿಂಗಳಿಂದ ಈತ ದೂರ ಇದ್ದ. ಹೆಂಡತಿ ಹಾಗೂ ಮಾವ ಬುದ್ಧಿವಾದವನ್ನು ಹೇಳ್ತಾರೆ. ಇದರಿಂದ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅನ್ನೋದು ಈಗ ಆರಂಭದಲ್ಲಿ ಗೊತ್ತಾಗ್ತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಟ್ವಿಸ್ಟ್ ಇದು. ಕಟ್ಕೊಂಡವಳನ್ನು ಬಿಟ್ಟು ಇನ್ನೊಬ್ಬಳ ಸಹವಾಸ ಇತ್ತು ಅನ್ನುವಂಥ ಆರೋಪ ಇದು. ಸೊ ಕಟ್ಕೊಂಡವಳಿಗೆ ಎಲ್ಲ ಹಕ್ಕಿರುತ್ತೆ, ಕೇಳುವಂಥ ಪ್ರಶ್ನೆ ಕೇಳುವಂಥ ಹಕ್ಕಿರುತ್ತೆ. ಸೊ ಆ ವಿಚಾರವಾಗಿ ಪದೇ ಪದೇ ದಿನನಿತ್ಯ ಜಗಳ ಆಗ್ತಾನೆ ಇರುತ್ತೆ. ಈಕೆಯ ಟಾರ್ಚರು, ಆಮೇಲೆ ಇಟ್ಕೊಂಡವಳ ಟಾರ್ಚರು ಕೂಡ ಇರುತ್ತೆ. ಸೊ ಇಬ್ಬರ ನಡುವೆ ಈತ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಈ ಒಂದು ಆತ್ಮಹತ್ಯೆಗೆ ಸಿಗ್ತಾ ಇರುವಂಥ ಟ್ವಿಸ್ಟ್ ಇದು. ಅಂದರೆ ಇನ್ನೊಬ್ಬಳ ಮಧ್ಯ ಪ್ರವೇಶದಿಂದಾಗಿ ಈ ಒಂದು ಸುಸೈಡ್ ಆಗಿದೆ ಅನ್ನೋದು ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಕಾನ್ಸ್ಟೇಬಲ್ ತಿಪ್ಪಣ್ಣ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ರೈಲ್ವೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಈಗ ಡೆತ್ ನೋಟ್ ಆಗಿರಬಹುದು ಮತ್ತು ಆತನ ಮೃತದೇಹವನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ಅನುಮಾನಗಳಲ್ಲಿ ಇದು ಆತ್ಮಹತ್ಯೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈ ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ದಾರೆ ಇವರು ತಿಪ್ಪಣ್ಣ ಹೆಂಡತಿ ಇದ್ರು ಕೂಡ ಮತ್ತೊಬ್ಬರ ಸಹವಾಸಕ್ಕೆ ಬಿದ್ದಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನಾವು ಕಟ್ಟಿಕೊಂಡ ಹೆಂಡತಿಯನ್ನ ಬಿಟ್ಟು ಮತ್ತೊಬ್ಬರ ಸಹವಾಸವನ್ನು ಕೂಡ ಮಾಡಿದ್ರಂತೆ. ಇದೇ ವಿಚಾರ ಗೊತ್ತಾಗಿ ಹೆಂಡತಿ ಆಗಾಗ ಜಗಳ ಆಡ್ತಿದ್ರಂತೆ. ಇನ್ನು ಗಂಡ ಹೆಂಡತಿ ಜಗಳ ಕುಟುಂಬಸ್ಥರಿಗೆ ತಿಳಿದು ರಾಜಿ ಸಂಧಾನವನ್ನು ಕೂಡ ಮಾಡಿದ್ರು. ಇಷ್ಟಾದ್ರೂ ಕೂಡ ಹಳೆ ಚಾಳಿಯನ್ನ ಈ ತಿಪ್ಪಣ್ಣ ಮುಂದುವರಿಸಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಕೊನೆಗೆ ಪ್ರೀತಮೆ ಮನೆಯಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ಇನ್ನು ಹೆಂಡತಿ ಬಿಟ್ಟು ಹಲವು ತಿಂಗಳುಗಳು ಕೂಡ ಕಳೆದಿದ್ವು. ಹೀಗಾಗಿ ಹೆಂಡತಿ ಹಾಗೂ ಈ ಮಾವ ಏನಿದ್ದಾರೆ ಇದು ಬುದ್ಧಿವಾದವನ್ನ ಹೇಳಿದ್ರು ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿ ಹೆಂಡತಿ ಮತ್ತು ಗಂಡನ ನಡುವೆ ದಿನನಿತ್ಯ ಗಲಾಟೆ ನಡೀತಾ ಇತ್ತು. ಇದರಿಂದ ಸಹಾಯದಲ್ಲಿ ನೋಡೋದಾದ್ರೆ ಮುಂದೆ ಯುವ ತಿಪ್ಪಣ್ಣ ಅವ್ರ ಮಾವ ಕಾಲ್ ಮಾಡಿ ನೀನು ನನ್ನ ಮಗಳು ಅವಾಗ ಖುಷಿಯಾಗಿರ್ತಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಬೆದರಿಕೆ ಹಾಕಿದ್ರೆ ಹೇಳಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಪ್ಪಣ್ಣ ಕೂಡ ಬರೆದಿರುವಂತದ್ದು. ಸದ್ಯಕ್ಕೆ ಡೆತ್ ನೋಟ್ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.